ನಾವು ರೈತರು, ಕಾರ್ಮಿಕರು, ನಾವು ರೈತ ಪರ ಹೋರಾಟಗಾರರು. ಧರ್ಮ, ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ. ನಾವು ಎಲ್ಲದಕ್ಕೂ ಸಿದ್ಧ, ಎಲ್ಲದಕ್ಕೂ ಬದ್ಧ. ನಮ್ಮ ಚಾನೆಲ್ ನಿಮ್ಮ ಜೊತೆ. ಕೆಜಿಎನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನೆಲ್. ಮೊಹಮ್ಮದ್ ಅಲಿ ಬಾಡ್ಕರ್. ನಮಸ್ಕಾರ ವೀಕ್ಷಕರ, ಕೆಜಿಎನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇಂದು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇದರ ಶಾಖೆಯ ಹುಕ್ಕೇರಿ ತಾಲೂಕಾ ಘಟಕದ ನೂತನ ಗೌರವ ಅಧ್ಯಕ್ಷರು ಶ್ರೀ ಸುರೇಶ್ ವಂದಾಳೆ, ಅಧ್ಯಕ್ಷರು ನೂತನ ಶ್ರೀ ಜಿಯಾವುಲ್ಲಾ ಒಂಟಮೂರಿ, ನೂತನ ಉಪಾಧ್ಯಕ್ಷರು ಶ್ರೀ ಸಂತೋಷ್ ಪಾಟೀಲ್, ಕಾರ್ಯದರ್ಶಿ ಶ್ರೀ ಮಹೇಶ್ ಪಾಟೀಲ್, ಸಹ ಕಾರ್ಯದರ್ಶಿ ಶ್ರೀ ಶಾಹುಲ್ ನದಾಫ್, ಖಜಾಂಚಿ ಶ್ರೀ ಮೊಹಮ್ಮದ್ ಅಲಿ ಬಾಡ್ಕರ್ ಹಾಗೂ ಸದಸ್ಯರನ್ನು ಆಯ್ಕೆ ಮಾಡಿ ನಾಮಪತ್ರ ಹಾಗೂ ಐಡಿ ಕಾರ್ಡ್ ವಿತರಣೆ ಮಾಡಲಾಯಿತು. ಪರಮ ಪೂಜ್ಯ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ ಇವರಿಂದ ಎಲ್ಲ ಪದಾಧಿಕಾರಿಗಳಿಗೆ ಐಡಿ ಹಾಗೂ ನಾಮಪತ್ರ ಇವರ ಹಸ್ತದಿಂದ ವಿತರಣೆ ಮಾಡಲಾಯಿತು. ಹೌದು ವೀಕ್ಷಕರ, ಇದು ಹುಕ್ಕೇರಿಯಲ್ಲಿ ನಡೆದ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಶ್ರೀ ರಾಮಣ್ಣ ಈಟಿ, ಬೆಳಗಾವಿ ಜಿಲ್ಲಾ ಹಿರಿಯ ಮುಖಂಡರು ಶ್ರೀ ಪ್ರಶಾಂತ್ ನಾಗ್ನೂರಿ, ಸುರೇಶ್ ವಂದಾಳೆ, ಜಿಯಾವುಲ್ಲಾ ಒಂಟಮೂರಿ, ಮಹೇಶ್ ಪಾಟೀಲ್, ಶಾಹುಲ್ ನದಾಫ್, ಮೊಹಮ್ಮದ್ ಅಲಿ ಬಾಡ್ಕರ್, ಮಲಿಕ್ ಕರಸ್ಗಿ, ಗಣಪತಿ ಜಾಡರ್, ಗುರುಸಿದ್ದ ಮಡಿವಾಳ್, ನಾಸಿರ್ ಸುತಾರ್, ಯಲ್ಲಪ್ಪ ಶಿವಾಪುರಿ, ವಿನಾಯಕ್ ಮುಮ್ಮಡ್ಲವಾರ್, ಅನಿಲ್ ಕಿಳಿಕೇತ್ರ, ಶ್ರೀ ಷಣ್ಮುಖ ದೇವರಮನಿ, ಭೀಮಾನಂದ ಮುದುಕಣ್ಣವಾರ್, ದಸ್ತಗೀರ್ ಕಳಾವಂತ್, ರವೀಂದ್ರ ತೇರಣೆ ಹಾಗೂ ಎಲ್ಲ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಮತ್ತು ಹುಕ್ಕೇರಿ ಶ್ರೀ ಶಿವಾಚಾರ್ಯ ಸ್ವಾಮೀಜಿಯವರ ಆಶೀರ್ವಾದ ಹಾಗೂ ಎಲ್ಲ ತಾಲೂಕಿನ ಗ್ರಾಮಗಳ ಘಟಕಗಳ ಜನತೆಯ ಆಶೀರ್ವಾದ ಸದಾ ನಮ್ಮ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಮೇಲೆ ಇರಲಿ ಅಂತ ಕೇಳಿಕೊಳ್ಳುತ್ತೇವೆ ಅಂತ ಹೇಳಿದ್ರು. ಕ್ಷೇಮಾಭಿವೃದ್ಧಿ ಸಂಘ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕ್ಷೇಮಾಭಿವೃದ್ಧಿ ಸಂಘದ ವರದಿ ಮೊಹಮ್ಮದ್ ಅಲಿ ಬಾಡ್ಕರ್, ಹುಕ್ಕೇರಿ. ಅಧಿಕಾರಿಗಳಿಗೆ ಪ್ರಮಾಣ ಪತ್ರ ಮತ್ತು ಐಡಿ ವಿತರಣಾ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯ ಪತ್ರಕರ್ತರೇ, ಜೊತೆಗೆ ಆಯ್ಕೆಯಾಗಿರುವ ಎಲ್ಲ ಅಧ್ಯಕ್ಷರೇ, ಗೌರವ ಅಧ್ಯಕ್ಷರೇ, ಸದಸ್ಯರೇ, ನಿನ್ನೆ ದಿನ ಪ್ರಶಾಂತ್ ನಾಗನೂರಿ ನಮಗೆ ಫೋನ್ ಮಾಡಿದ್ರು. ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವ್ರಿ ಸರ, ನೀವು ಬಂದು ಆಶೀರ್ವಾದ ಮಾಡಬೇಕು. ಏನ್ ಕಾರ್ಯಕ್ರಮ ಅಂತ ಕೇಳಿದಾಗ, ಈ ಪತ್ರಕರ್ತರಿಗೆ ಐಡಿ ವಿತರಣೆ ಇದೆ, ನೀವು ನಿಮ್ಮಿಂದನೇ ಆಗ್ಬೇಕು ಅಂದಾಗ ನಾವು ಆಯ್ತಪ್ಪ ಎಷ್ಟೊತ್ತಿಗೆ ಅಂತ ನಾವು ಟೈಮ್ ಕೊಟ್ಟಿವಿ. ಮತ್ತೊಂದು ಕಡೆನೂ ಇತ್ತು, ಆದ್ರೆ ಅನಿವಾರ್ಯವಾಗಿ ಆ ಕಾರ್ಯಕ್ರಮನೂ ಮತ್ತಿನ ಹೋಗಿ ಅಟೆಂಡ್ ಆಗ್ತೀವಿ. ಆದ್ರೆ ಇಲ್ಲೂ ಮಾತು ಕೊಟ್ಟಿದ್ದೀವಿ ಅನ್ಕೊಂಡು ನಿಮ್ ಜೊತೆ ನಾವು ಇಲ್ಲಿದ್ದೀವಿ. ನಿಮಗೆ ನಾವು ಯಾಕ ಐಡಿ ವಿತರಣೆ ಮಾಡ್ಲಿಕ್ಕೆ ಒಪ್ಕೊಂಡಿವಿ ಅಂತಂದ್ರೆ, ನಾವು ಸಾಧನ ಕಿರಣ ಮಾಸ ಪತ್ರಿಕೆ ಸಂಪಾದಕರಾಗಿ ಕೆಲಸ ಮಾಡಿದ್ದೀವಿ. ನಾವು ಓದುವಾಗ ಅಂತಂದ್ರೆ 30 ವರ್ಷದ ಹಿಂದಿಂದನೂ ಪಂಚಾಚಾರ್ಯ ಪ್ರಭಾ ಅಂತ ಹೇಳಿ ಅದಕ್ಕೆ ಉಪಸಂಪಾದಕರಾಗಿ, ಅಂಕಣಕಾರರಾಗಿ ಅಲ್ಲೂ ಕೂಡ ಕೆಲಸ ಮಾಡಿದವ್ರಿಗೆ. ಅದಕ್ಕೆ ನಿಮ್ಗೆ ಗೊತ್ತಿರ್ಲಿ, ಪತ್ರಿಕೆ ಅನ್ನೋದು ಬಹಳಷ್ಟು ಶ್ರೇಷ್ಠವಾಗಿರುವಂತದ್ದು. ಇದಕ್ಕೆ ಪತ್ರಿಕೋದ್ಯಮ ಅಂತಾರೆ. ಪತ್ರಿಕಾ ಅದು ನಿಮಗೆ ಉದ್ಯಮನೂ ಆಗಲಿ,
ಅದರ ಜೊತೆಯಲ್ಲಿ ಈಗಿನ ಸಿಚುವೇಶನ್ ಒಳಗೆ ನಿಮಗ್ ಗೊತ್ತಿರ್ಲಿ ಬಹಳಷ್ಟು ಫಾಸ್ಟ್ ಅದ. ನಾವು ಅನ್ಕೊಂಡಿವಿ ಏನು ಅಂತಂದ್ರೆ ನೀವು ಐಡಿ ಹಾಕೊಂಡವ್ರು ಅಷ್ಟ ಪತ್ರಕರ್ತರಂತ ನೀವು ತಿಳ್ಕೊಂಡಿದ್ದೀರಿ. ಆದ್ರೆ ಈಗ ಎಲ್ಲರ ಕೈಯಾಗಿ ಸ್ಮಾರ್ಟ್ ಫೋನ್ ಬಂದಾವ. ಯಾವುದು ಕೂಡ ತಕ್ಷಣದಲ್ಲಿ ಹೊರಗೆ ಹೋಗ್ಬಿಡುತ್ತದೆ, ಯಾವುದು ಉಳಿಯಂಗಿಲ್ಲ. ಅದಕ್ಕೆ ನೀವೆಲ್ಲರೂ ಕೂಡ ಜಾಗೃತರಾಗಿ ಕೆಲಸವನ್ನ ಮಾಡಿ. ಮೊದಲಿನಷ್ಟು ಬೇರೆ ವ್ಯವಸ್ಥೆಗಳು ಈಗಿಲ್ಲ. ನೀವೆಲ್ಲರೂ ಕೂಡ ನಿಮ್ಮೆಲ್ಲೂ ಕೂಡ ಬಹಳಷ್ಟು ಜನ ಕಣ್ಣಿರ್ತದೆ. ಅದಕ್ಕೆ ನಿಮ್ಮಿಂದ ಮತ್ತೊಬ್ಬರಿಗೆ ನ್ಯಾಯ ಸಿಗಿ. ಈ ಪತ್ರಿಕೆ ಅನ್ನೋದೇನದಲ್ಲ, ನ್ಯಾಯವನ್ನು ಒದಗಿಸುವ ಒಂದು ಮಾಧ್ಯಮ ಇದೆ. ಬಹುಶಃ ಆ ನಿಟ್ಟಿನೊಳಗೆ ನೀವು ಈಗಾಗಲೇ ಹೇಳಿರುವ ಹಾಗೆ ನಿಮ್ಮಿಂದ ಇನ್ನೂ ಏನೇನೋ ಸಾಮಾಜಿಕವಾಗಿ ಕೆಲಸ ಮಾಡ್ತೀನಿ ನೀವು ಕೂಡ ಅಂದಿದ್ದೀರಿ. ಮಾಡಿ, ಒಳ್ಳೇದಾಗಲಿ. ನನಗೊಂದೇನಂತಂದ್ರೆ ನೀವೆಲ್ಲ ಈಗಿರುವಂತ ಎಲ್ಲಾ ಹುಡುಗರು ನೀವೇನ ಪದಾಧಿಕಾರಿಗಳ ಆಯ್ಕೆಯಾಗಿರುವ ಅರ್ಧಕ್ಕರ್ಧ ಮಡದಾಗ ಬೆಳೆದ ಹುಡುಗರುನ ಇದ್ದೀವಿ. ಅದಕ್ಕೆ ಇನ್ನೂ ನಮಗ್ ಖುಷಿನೇ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಹೆಚ್ಚು ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಇದರ ಬಗ್ಗೆ ನೀವು ಇನ್ನೊಂದೇನಾದ್ರೂ ಅಕಸ್ಮಾತ್ ಆಗಿ ಒಂದು ಸರಿ ನೀವು ಆರಾಮಾಗಿ ಕೂತ್ಕೋರಿ. ಒಮ್ಮೆ ನೆಗೆಟಿವ್ ವಿಚಾರ ಮಾಡ್ರಿ, ಒಂದು ಪಾಸಿಟಿವ್ ವಿಚಾರ ಮಾಡ್ರಿ. ನೆಗೆಟಿವ್ ವಿಚಾರ ಮಾಡಿದ್ರಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಏನೋ ಆಗ್ಬಹುದು. ಆದ್ರೆ ಪಾಸಿಟಿವ್ ವಿಚಾರ ಮಾಡಿದ್ರೆ ನಿಮ್ಮ ಭಾಗನೇ ಡೆವಲಪ್ ಆಗ್ತದೆ. ನಿಮ್ಮ ಭಾಗ ಹೆಚ್ಚು ಡೆವಲಪ್ ಆಗ್ಬೇಕು ಅಂತಂದ್ರೆ ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಲಿ, ನೀವೆಲ್ಲರೂ ಕೂಡ ಆ ಕಡೆಯಿಂದಾನೇ ಬಂದು ಇರ್ತಾವೆ. ಆದ್ರೆ ನೀವು ಸಂಘಟಿತರಾಗಿ ಹೇಗೆ ದಕ್ಷಿಣ ಕರ್ನಾಟಕದ ಉದ್ಧಾರ ಹೆಂಗಾಗ್ತದೋ ಹಂಗ ನಮ್ಮ ಭಾಗದ ಉದ್ಧಾರ ಆಗ್ಬೇಕಂದ್ರ ನಾವೇನ್ ಮಾಡಬಹುದು, ನಮ್ಮಲ್ಲಿ ಏನು ಪ್ರತಿಭೆಗಳದಾವ, ಮತ್ತ ನಮ್ಮಿಂದ ನಾವು ಸಂಪನ್ಮೂಲಗಳನ್ನು ಹೇಗ್ ಮಾಡಬಹುದು. ಬಹಳಷ್ಟು ಜನ ಉತ್ತರ ಕರ್ನಾಟಕದೊಳಗ ಈಗ ನಿಮ್ಗೆ ಗೊತ್ತಿರಬಹುದು, ಬೇರೆ ಬೇರೆ ನೀವೆಲ್ಲ ರೈತ ಹೋರಾಟ ಹಿಡಿದ್ರಿ, ನೀವು ಬಿಡದಿಯೊಳಗೆ ಹೋರಾಟ ನಡೀತದ, ಅಲ್ಲೆಲ್ಲ ತಂತಂದು ಏನೇನೋ ಹಾಕ್ತಾರೆ. ಅದೇ ಯಾಕೆ ನಮ್ಮಲ್ಲಿ ಬರಂಗಿಲ್ಲ? ನಮ್ಮಲ್ಲಿ ಇಚ್ಛಾಶಕ್ತಿ ಕೊರತೆಗಳಿದಾವೆ. ಅದಕ್ಕೆ ಇವುಗಳನ್ನೆಲ್ಲವೂ ಕೂಡ ಅದೇ ಹಣವನ್ನ ಅದೇ ಇದನ್ನ ನಮ್ಮ ಭಾಗಕ್ಕೆ ಉಪಯೋಗ ಮಾಡಿದ್ರೆ ಎಷ್ಟಾಗ್ತದೆ. ಇವುಗಳ ಬಗ್ಗೆ ಎಲ್ಲನೂ ಕೂಡ ಕೂಲಂಕುಷವಾಗಿ ನೀವು ಅದಿಷ್ಟು ವಿಚಾರ ಮಾಡ್ತಾ ನಿಮ್ಮ ಭಾಗದಲ್ಲಿ ಆಗುವ ಅನ್ಯಾಯಗಳನ್ನ, ನಿಮ್ಮ ಭಾಗದಲ್ಲಿ ಆಗುವ ತಾರತಮ್ಯತೆಯನ್ನ ನೀವೇನಾದ್ರೂ ಎತ್ತಿ ಹಿಡಿಲಿಕ್ಕೆ ಹೋದ್ರಿ ಅಂದ್ರೆ ಖಂಡಿತವಾಗಿಯೂ ಜನ ನಿಮಗೆ ಮನಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ. ನೀವೆಲ್ಲರೂ ಮಾಡೋದು ಒಂದಕ್ಕನ, ಅವ್ರು ಸ್ವಾಮಿಗಳಾರ ಮಾಡ್ಲಿ, ಯಾರಿಗಂತಾರ ಅವರು ಸ್ವಾಮಿಗಳು ಮಾಡೋದು ಎದಕ್ಕಂತಾರ? ಭಕ್ತರಿಗಾಗಿ ಅಂತ. ಭಕ್ತರಂದ್ರೆ ಯಾರ? ಜನನೇ. ರಾಜಕಾರಣಿಗಳು ಯಾರಿಗೆ ಸೇವೆ ಮಾಡಕ್ಕಂತಾರ? ಜನ ಸೇವೆನೆ. ಆಯ್ತಾ? ಆಮೇಲೆ ಈ ನೌಕರಿ ಇದು ಮಾಡೋರು ಅಧಿಕಾರಿಗಳೆಲ್ಲ ಏನ್ ಮಾಡ್ಬೇಕಂತಾರ? ಜನರ ಒಳಿತಿಗಾಗಿ ನಾವಿದ್ದೇವೆ, ಅಲ್ಲಿ ಜನನೇ. ಮತ್ ನಿಮ್ ಕೆಲಸನೇ, ನಿಮ್ಮ ಕೆಲಸಕ್ಕೂ ಕೂಡ ಜನರ ಒಳಿತಿಗಾಗಿ ಅಂದ್ಮೇಲೆ ಆಕಾಶ ಪತಿತಂ ತೋಯಂ ಯಥಾಗಚ್ಚತಿ ಸಾಗರ ಅನ್ನುವಂಗ ಎಲ್ಲಿ ಮಳೆ ಹನಿ ಹರಿದ್ರು ಕೂಡ ಹೆಂಗ ಸಾಗರಕ್ಕನೆ ಹೋಗ್ತದೋ ಅನ್ನೋ ಹಾಗೆ ಎಲ್ಲಾರು ಮಾಡೋದು ಅದಕ್ಕ ಜನರಿಗಾಗಿ ಇರೋದ್ರಿಂದ ಜನರಿಗಾಗಿ ಜನರಿಗೋಸ್ಕರನೇ ನೀವಿದ್ರಿ ಅಂತಂದ್ರೆ ಜನ ನಿಮ್ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ ಅನ್ನೋ ಮಾತನ್ನ ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನ ಕೋರಿ, ಪತ್ರಿಕೆಯ ಧರ್ಮ ಅದು ಬಹಳ ಶ್ರೇಷ್ಠವಾಗಿರುವಂತ ಧರ್ಮ. ಇನ್ನೂ ಗೊತ್ತಿರ್ಲಿ, ಪತ್ರಿಕೆ ಅಂದ್ರೆ ಜಸ್ಟ್ ಲೈಕ್ ಫಿಲ್ಟರ್ ಇದ್ದಾನೆ. ಕಲಕ್ಕ ನೀರ್ ಇತ್ತಂದ್ರ ಕಲಕ್ ನೀರ್ ಹಾಕಿರ ನೀವ ಸೋಸಿ ನೀರ್ ಕೆಳಗ್ ಬರ್ತದೆ, ಅದು ತಿಳಿ ಆಗ್ತದೆ. ಹಂಗ ಕಲುಷಿತವಾಗಿರುವ ಯಾವುದೇ ವಿಚಾರವನ್ನ ನೀವು ಸೋಸಿ ಸಮಾಜಕ್ಕೆ ತಿಳಿ ನೀರು ಕೊಡುವಂತ ಕೆಲಸ ನಿಮ್ಮಿಂದ ಆಗ್ಲಿ ಅನ್ನೋ ಮಾತನ್ನ ಹೇಳ್ತಾ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತು. ಬಹಳಷ್ಟು ಸಂತೋಷ ಆಯ್ತು. ಗುರುಶಾಂತೇಶ್ವರನ ಸಾನ್ನಿಧ್ಯ ಈ ಮಠ ಗೊತ್ತಿರ್ಲಿ ನಿಮ್ಗೆ. ಜಾತಿ, ಮತ, ಪಂಥ, ಪಂಗಡ ಎಲ್ಲವನ್ನ ಮೀರಿದ ಮಠ ಇದು. ಅದಕ್ಕಾಗಿ ಈ ಮಠದೊಳಗೆ ಇದು ನೀವೆಲ್ಲರೂ ಕೂಡ್ಕೊಂಡು ಬಂದು ಈ ಐಡಿ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವೆಲ್ಲ ಐಡಿಯನ್ನು ಸ್ವೀಕರಿಸಿದಿರಿ. ನಿಮ್ಮ ಐಡಿ ಏನಾಗಿರ್ಬೇಕು ಅಂತಂದ್ರೆ ಇವರಿಂದ ನಾನು ಚಲೋ ಆಯ್ತು ಅನ್ನುವ ಐಡಿ ಆಗ್ಬೇಕು ಅನ್ನೋದನ್ನ ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಗುರುಶಾಂತ್. ಪತ್ರಕರ್ತರ ಸೇವಾವಧಿ ಸಂಘ ಬೆಂಗಳೂರಿವರ ಹುಕ್ಕೇರಿ ತಾಲೂಕಾ ಶಾಖೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಹಾಗೂ ಆಡಳಿತ ಮಂಡಳಿಯವರ ಪ್ರಮಾಣ ಪತ್ರ ವಿತರಣೆ ಹಾಗೂ ನೂತನವಾಗಿ ಸದಸ್ಯರಾಗಿರತಕ್ಕಂಥ ಸರ್ವ ಸದಸ್ಯರುಗಳ ಐಡಿ ವಿತರಣೆ ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿ ಆಹ್ವಾನಿಸಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು. ಹಾಗೂ ನಮ್ಮ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಟಿಪ್ಪು ವರ್ಧನ್ ಸರ್ ಅವರ ಆದೇಶದ ಮೇರೆಗೆ
ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಗಳ ಆಶೀರ್ವಾದ ಪಡೆಯಲು ಅವರಿಂದ ಸತ್ಕಾರ ಪಡೆದಿದ್ದು ನನ್ನ ಈ ಜೀವನದಲ್ಲಿ ಅತಿ ಪುಣ್ಯದ ಗಳಿಗೆ ಎಂದು ನಾನು ಸ್ಮರಿಸುತ್ತೇನೆ. ಅದೇ ರೀತಿ ನಾವೆಲ್ಲರೂ ಈಗ ಯಾವ ರೀತಿ ಹುಮ್ಮಸ್ಸಿನಿಂದ, ಸಹಕಾರದಿಂದ, ಪ್ರೀತಿ ಪ್ರೇಮದಿಂದ, ಒಗ್ಗಟ್ಟಿನಿಂದ ನಡೆಯುತ್ತಿದ್ದೀರಿ, ಇದು ನಮ್ಮ ಕೇಂದ್ರ ಕಮಿಟಿಯವರಿಗೆ ನೋಡಿದ ತಕ್ಷಣ ಬಹಳ ಖುಷಿ ಆಗುತ್ತದೆ ಎನ್ನುವಂಥ ವಿಷಯ ನನಗೆ ಗಮನಕ್ಕೆ ಬಂದಿದೆ. ಅದಕ್ಕಾಗಿ ತಾವೆಲ್ಲರೂ ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಸಾರ್ವಜನಿಕವಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡುತ್ತಾ ಮುಂದುವರಿಸಿಕೊಂಡು ಹೋಗಬೇಕೆಂದು ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಿನಂತಿಸಿಕೊಂಡು ನಾನು ಎರಡು ಮಾತು ಮುಗಿಸುತ್ತೇನೆ. ನಮಸ್ಕಾರ. ಅದೇ ರೀತಿಯಾಗಿ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯ ಸರ್ ಅವರು ಒಂದೆರಡು ಹಿತನುಡಿಗಳು ಹಾಗೂ ಹಿತನುಡಿಗಳನ್ನು ಆಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಮೊದಲನೇದಾಗಿ ಚಂದ್ರಶೇಖರ ಮಹಾಸ್ವಾಮೀಜಿಗಳ ಪಾದ ಕಮಲಕ್ಕೆ ನಮಸ್ಕರಿಸಿ ಎಲ್ಲ ನಮ್ಮ ನೂತನ ಪದಾಧಿಕಾರಿಗಳು ಹಾಗೂ ನಮ್ಮ ರಾಮಣ್ಣ IT ಸರ್ ಅವರು ಇವತ್ತಿನ ದಿನ ಭಾಳ ಅಂದ್ರೆ ಭಾಳ ಸಂತೋಷ ನನಗಾಗತೈತಿ. ಯಾಕಂದ್ರೆ ನಾನು ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ರಾಜ್ಯದ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ವಿಶ್ವ ನಿರ್ಮಾಣ ಸಂಘದಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿ, ಭೀಮ ರಕ್ಷಕದಲ್ಲಿ ನಾನು ರಾಜ್ಯ ಉಪಾಧ್ಯಕ್ಷ ಕೆಲಸ ಮಾಡಿದ್ದೀನಿ. ಆದರೆ ಇವತ್ತಿನ ದಿನ ವಿಶೇಷವಾಗಿ ಏನಂದ್ರೆ ಮುಂದೆ ಗುರಿ ಇರಬೇಕ, ಹಿಂದೆ ಗುರು ಇರ್ಬೇಕಂತಾರ. ಇವತ್ತಿನ ದಿನ ನಮಗೆ ಹಿಂದೆ ಗುರು ಸಿಕ್ಕಾರ, ನಾವು ಮುಂದೆ ಗುರಿ ಇಟ್ಕೊಂಡ ಈ ಸಂಘಟನೆಯಲ್ಲಿ ಅತಿ ಬಲ್ಲಷ್ಟು ಪರಿಸ್ಥಿತಿ ಕೆಲಸ ಮಾಡ್ಬೇಕಂತ ನಮಗೊಂದ ಹುಮ್ಮಸ್ ಆಗತೈತಿ. ನಮ್ಮ ಗುರುಗಳು ನಮ್ಮ ಗುರು ಹಿಂದೆ ಹುಕ್ಕಿಯಾರ, ನಮ್ಗೆ ಹಿಂದದಾರಪ್ಪ, ಏನೂ ಮಾಡಿದ್ರು ನಾವು ಶಿಸ್ತನ ಮಾಡ್ಬೇಕು ಅಂತ ನಮಗೊಂದು ಇದನ್ನ ಸಿಕ್ಕೈತಿ, ಒಂದು ಗುರು ಸಿಕ್ಕ ನಮ್ಗೆ. ಆ ಗುರುವೇ ಸಾನ್ನಿಧ್ಯ ನಾವು ನಿಂತು ಮಾತಾಡೋದು, ನಾವು ಕಾನೂನುಬದ್ಧವಾಗಿ ನಾವು ಶಿಸ್ತು ತಗೊಂಡ ನಾವು ಪತ್ರಕರ್ತರಿಗೆ ಯಾವ ಥರ ನಮ್ಮ ಪತ್ರಕರ್ತರು ಕೆಲಸ ಮಾಡಬೇಕು, ನಮ್ಮ ಸಂಘಟನೆ ಯಾವ ಥರ ಬೆಳೆಸಬೇಕು, ಆ ಥರ ಬೆಳೆಸಿ ಗುರುಗಳು ನಿಮ್ಗೆ ತೋರಿಸುವಂತ ಮಾತು ಹೇಳಿ ನಮ್ದು ಉದ್ದೇಶಿಸಿ ಒಂದೆರಡು ಹಿತನುಡಿಗಳು ಮತ್ತು ಆಶೀರ್ವಚನ ನೀಡಬೇಕೆಂದು ಆ ಪೂಜ್ಯ ಶರಣರಲ್ಲಿ ಕೇಳಿಕೊಳ್ಳುತ್ತೇವೆ. ಪಂಚಾಶ ವದನೋದ್ಭೂತಾನ್ ಪಂಚತತ್ವಾದಿನಾಯಕ ಪಂಚಬ್ರಹ್ಮಮಯ ನವಮಿ ಪಂಚಾಚಾರ್ಯ ಜಗದ್ಗುರು. ಪ್ರಾತಸ್ಮರಣೆ ಗುರುದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ಕ್ಷೇತ್ರದ ತೇಜೋಮೂರ್ತಿ ಗುರುಶಾಂತನಲ್ಲಿ ಗುರು ರೇಣುಕರಲ್ಲಿ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇವರು ಹುಕ್ಕೇರಿ ತಾಲೂಕಿನ ಕರ್ನಾಟಕ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಘಟಕದ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ಮತ್ತು ID ವಿತರಣಾ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯ ಪತ್ರಕರ್ತರೇ, ಜೊತೆಗೆ ಆಯ್ಕೆಯಾಗಿರುವ ಎಲ್ಲ ಅಧ್ಯಕ್ಷರೇ, ಗೌರವಾಧ್ಯಕ್ಷರೇ, ಸದಸ್ಯರೇ, ನಿನ್ನೆ ದಿನ ಪ್ರಶಾಂತ್ ನಾಗನೂರಿ ನಮಗ್ ಫೋನ್ ಮಾಡಿದ್ರು, ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಜರ ನೀವು ಬಂದು ಆಶೀರ್ವಾದ ಮಾಡಬೇಕು. ಏನ್ ಕಾರ್ಯಕ್ರಮ ಅಂತ ಕೇಳಿದಾಗ ಈ ಪತ್ರಕರ್ತರಿಗೆ ID ವಿತರಣೆ ಇದೆ, ನೀವು ನಿಮ್ಮಿಂದನೇ ಆಗ್ಬೇಕು ಅಂದಾಗ ನಾವು ಆಯ್ತು ಬಾ ಎಷ್ಟೊತ್ತಿಗೆ ಅಂತ ನಾವು ಟೈಮ್ ಕೊಟ್ಟಿವಿ. ಮತ್ತೊಂದು ಕಡೆನೂ ಇತ್ತು, ಆದ್ರೆ ಅನಿವಾರ್ಯವಾಗಿ ಆ ಕಾರ್ಯಕ್ರಮನೂ ಮತ್ತಿನ್ ಹೋಗಿ ಅಟೆಂಡ್ ಆಗ್ತೀವಿ. ಆದ್ರೆ ಇಲ್ಲೂ ಮಾತು ಕೊಟ್ಟಿದ್ದೀವಿ ಅನ್ಕೊಂಡು ನಿಮ್ಮ ಜೊತೆ ನಾವು ಇಲ್ಲಿದ್ದೀವಿ. ನಿಮಗೆ ನಾವು ಯಾಕ ID ವಿತರಣೆ ಮಾಡ್ಲಿಕ್ಕೆ ಒಪ್ಕೊಂಡಿವಿ ಅಂತಂದ್ರೆ, ನಾವು ಸಾಧನ ಕಿರಣ ಮಾಸ ಪತ್ರಿಕೆ ಸಂಪಾದಕರಾಗಿ ಕೆಲಸ ಮಾಡಿದ್ದೀವಿ. ನಾವು ಓದುವಾಗನ ಅಂದ್ರೆ 30 ವರ್ಷದ ಹಿಂದಿಂದನೂ ಪಂಚಾಚಾರ್ಯ ಪ್ರಭಾ ಅಂತ ಹೇಳಿ ಅದಕ್ಕೆ ಉಪ ಸಂಪಾದಕರಾಗಿ, ಅಂಕಣಕಾರರಾಗಿ ಅಲ್ಲೂ ಕೂಡ ಕೆಲಸ ಮಾಡಿದವರು. ಅದಕ್ಕೆ ನಿಮ್ಗೆ ಗೊತ್ತಿರ್ಲಿ, ಪತ್ರಿಕೆ ಅನ್ನೋದು ಬಹಳಷ್ಟು ಶ್ರೇಷ್ಠವಾಗಿರುವಂಥದ್ದು. ಇದಕ್ಕೆ ಪತ್ರಿಕೋದ್ಯಮ ಅಂತಾರೆ. ಪತ್ರಿಕಾ ಅದು ನಿಮಗ ಉದ್ಯಮನೂ ಆಗಲಿ,
ಅದರ ಜೊತೆಯಲ್ಲಿ ಈಗಿನ ಸಿಚುವೇಶನ್ ಒಳಗೆ ನಿಮಗ್ ಗೊತ್ತಿರ್ಲಿ ಬಹಳಷ್ಟು ಫಾಸ್ಟ್ ಅದ. ನಾವ್ ಅನ್ಕೊಂಡಿವಿ ಏನು ಅಂತಂದ್ರೆ ನೀವು ಐಡಿಯಾ ಹಾಕೊಂಡವ್ರಷ್ಟ ಪತ್ರಕರ್ತರಂತ ನೀವು ತಿಳ್ಕೊಂಡಿದ್ದೀರಿ. ಆದ್ರೆ ಈಗ ಎಲ್ಲರ ಕೈಯಾಗ ಸ್ಮಾರ್ಟ್ ಫೋನ್ ಬಂದಾವ್. ಯಾವುದು ಕೂಡ ತಕ್ಷಣದಲ್ಲಿ ಹೊರ ಹೋಗ್ಬಿಡ್ತದೆ, ಯಾವುದು ಉಳಿಯಂಗಿಲ್ಲ. ಅದಕ್ಕೆ ನೀವೆಲ್ಲರೂ ಕೂಡ ಜಾಗೃತರಾಗಿ ಕೆಲಸವನ್ನ ಮಾಡಿ. ಮೊದಲಿನಷ್ಟು ಬೇರೆ ವ್ಯವಸ್ಥೆಗಳಿಗಿಲ್ಲ. ನೀವೆಲ್ಲರೂ ಕೂಡ ನಿಮ್ಮೆಲ್ಲೂ ಕೂಡ ಬಹಳಷ್ಟು ಜನ ಕಣ್ಣಿರ್ತದೆ. ಅದಕ್ಕೆ ನಿಮ್ಮಿಂದ ಮತ್ತೊಬ್ಬರಿಗೆ ನ್ಯಾಯ ಸಿಗಿ. ಈ ಪತ್ರಿಕೆ ಅನ್ನೋದೇನದಲ್ಲ, ನ್ಯಾಯವನ್ನ ಒದಗಿಸುವ ಒಂದು ಮಾಧ್ಯಮ ಇದು. ಬಹುಶಃ ಆ ನಿಟ್ಟಿನೊಳಗೆ ನೀವು ಈಗಾಗಲೇ ಹೇಳಿರುವ ಹಾಗೆ ನಿಮ್ಮಿಂದ ಇನ್ನೂ ಏನೇನೋ ಸಾಮಾಜಿಕವಾಗಿ ಕೆಲಸ ಮಾಡ್ತೀನಿ ನೀವು ಕೂಡ ಅಂದಿದ್ದೀರಿ. ಮಾಡಿ, ಒಳ್ಳೇದಾಗ್ಲಿ. ನನಗೊಂದೇನಂತಂದ್ರೆ ನೀವೆಲ್ಲ ಇಲ್ಲಿರುವಂತ ಎಲ್ಲಾ ಹುಡುಗರು, ನೀವೇನ ಪದಾಧಿಕಾರಿಗಳ ಆಯ್ಕೆಯಾಗಿರುವ ಅರ್ಧಕ್ಕರ್ಧ ಮಡದಾಗ ಬೆಳೆದ ಹುಡುಗರನ್ನ ಇದ್ದೀವಿ. ಅದಕ್ಕಿನ್ನೂ ನಮಗ್ ಖುಷಿನೇ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಹೆಚ್ಚು ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಇದ್ರ ಬಗ್ಗೆ ನೀವು ಇನ್ನೊಂದೇನಾದ್ರೂ ಅಕಸ್ಮಾತ್ ಆಗಿ ಒಂದು ಸರಿ ನೀವು ಆರಾಮಾಗಿ ಕೂತ್ಕೋರಿ. ಒಮ್ಮೆ ನೆಗೆಟಿವ್ ವಿಚಾರ ಮಾಡ್ರಿ, ಒಂದು ಪಾಸಿಟಿವ್ ವಿಚಾರ ಮಾಡ್ರಿ. ನೆಗೆಟಿವ್ ವಿಚಾರ ಮಾಡಿದ್ರಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಏನೋ ಆಗ್ಬಹುದು. ಆದ್ರೆ ಪಾಸಿಟಿವ್ ವಿಚಾರ ಮಾಡಿದ್ರಿ ಅಂದ್ರೆ ನಿಮ್ಮ ಭಾಗನೇ ಡೆವಲಪ್ ಆಗ್ತದೆ. ನಿಮ್ಮ ಭಾಗ ಹೆಚ್ಚು ಡೆವಲಪ್ ಆಗ್ಬೇಕು ಅಂತಂದ್ರೆ ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಲಿ, ನೀವೆಲ್ಲರೂ ಕೂಡ ಆ ಕಡೆಯಿಂದನೇ ಬಂದು ಇರ್ತಾವೆ. ಆದ್ರೆ ನೀವು ಸಂಘಟಿತರಾಗಿ ಹೇಗೆ ದಕ್ಷಿಣ ಕರ್ನಾಟಕದ ಉದ್ಧಾರ ಹೆಂಗಾಗ್ತದೋ ಹಂಗ ನಮ್ಮ ಭಾಗದ ಉದ್ಧಾರ ಆಗ್ಬೇಕಂದ್ರ ನಾವೇನು ಮಾಡಬಹುದು, ನಮ್ಮಲ್ಲಿ ಏನು ಪ್ರತಿಭೆಗಳದಾವ, ಮತ್ತ ನಮ್ಮಿಂದ ನಾವು ಸಂಪನ್ಮೂಲಗಳನ್ನು ಹೇಗ್ ಮಾಡಬಹುದು. ಬಹಳಷ್ಟು ಜನ ಉತ್ತರ ಕರ್ನಾಟಕದೊಳಗ ಈಗ ನಿಮ್ಗೆ ಗೊತ್ತಿರಬಹುದು, ಬೇರೆ ಬೇರೆ ನೀವೆಲ್ಲ ರೈತ ಹೋರಾಟ ಹೇಳಿದ್ರು, ನೀವು ಬಿಡದಿಯೊಳಗ ಹೋರಾಟ ನಡೀತದ, ಅಲ್ಲೆಲ್ಲ ತಂತಂದು ಏನೇನೋ ಹಾಕ್ತಾರೆ. ಅದೇ ಯಾಕೆ ನಮ್ಮಲ್ಲಿ ಬರಂಗಿಲ್ಲ? ನಮ್ಮಲ್ಲಿ ಇಚ್ಛಾಶಕ್ತಿ ಕೊರತೆಗಳಿದಾವೆ. ಅದಕ್ಕೆ ಇವುಗಳನ್ನೆಲ್ಲವೂ ಕೂಡ ಅದೇ ಹಣವನ್ನ ಅದೇ ಇದನ್ನ ನಮ್ಮ ಭಾಗಕ್ಕೆ ಉಪಯೋಗ ಮಾಡಿದ್ರೆ ಎಷ್ಟ ಆಗ್ತದೆ. ಇವುಗಳ ಬಗ್ಗೆ ಎಲ್ಲಾನು ಕೂಡ ಕುಲಂಕುಷವಾಗಿ ನೀವು ಒಂದಿಷ್ಟು ವಿಚಾರ ಮಾಡ್ತಾ ನಿಮ್ಮ ಭಾಗದಲ್ಲಿ ಆಗುವ ಅನ್ಯಾಯಗಳನ್ನ, ನಿಮ್ಮ ಭಾಗದಲ್ಲಿ ಆಗುವ ತಾರತಮ್ಯತೆಯನ್ನ ನೀವೇನಾದ್ರೂ ಎತ್ತಿ ಹಿಡಿಲಿಕ್ಕೆ ಹೋದ್ರಿ ಅಂದ್ರೆ ಖಂಡಿತವಾಗಿಯೂ ಜನ ನಿಮ್ಗೆ ಮನಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ. ನೀವೆಲ್ಲರೂ ಮಾಡೋದು ಒಂದಂಗನ. ಅವ್ರು ಸ್ವಾಮಿಗಳನ್ನ ಮಾಡ್ಲಿ, ಯಾರಿಗಂತಾರ ಅವರು ಸ್ವಾಮಿಗಳು ಮಾಡೋದು ಎದಕ್ಕಂತಾರ? ಭಕ್ತರಿಗಾಗಿ ಅಂತ. ಭಕ್ತರ ಅಂದ್ರೆ ಯಾರ? ಜನನೇ. ರಾಜಕಾರಣಿಗಳು ಯಾರಿಗೆ ಸೇವೆ ಮಾಡ್ಬೇಕಂತಾರ? ಜನ ಸೇವೆನೆ. ಆಯ್ತಾ? ಆಮೇಲೆ ಈ ನೌಕರಿ ಇದ್ರ ಮಾಡೋರು ಅಧಿಕಾರಿಗಳೆಲ್ಲ ಏನ್ ಮಾಡ್ಬೇಕಂತಾರ? ಜನರ ಒಳಿತಿಗಾಗಿ ನಾವಿದ್ದೇವೆ. ಅಲ್ಲಿ ಜನನೇ. ಮತ್ ನಿಮ್ ಕೆಲಸನ, ನಿಮ್ಮ ಕೆಲಸನೂ ಕೂಡ ಜನರ ಒಳಿತಿಗಾಗಿ ಅಂದ್ಮೇಲೆ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರ ಅನ್ನುವಂಗ ಎಲ್ಲಿ ಮಳೆ ಹನಿ ಹರಿದ್ರು ಕೂಡ ಹೆಂಗ ಸಾಗರಕ್ಕನೆ ಹೋಗ್ತದೋ ಅನ್ನೋ ಹಾಗೆ ಎಲ್ಲಾರು ಮಾಡೋದು ಏನಕ್ಕ? ಜನರಿಗಾಗಿ ಇರೋದ್ರಿಂದ ಜನರಿಗಾಗಿ ಜನರಿಗೋಸ್ಕರನೇ ನೀವಿದ್ರಿ ಅಂತಂದ್ರೆ ಜನ ನಿಮ್ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ ಅನ್ನೋ ಮಾತನ್ನ ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನ ಕೋರಿ, ಪತ್ರಿಕೆಯ ಧರ್ಮ ಅದು ಬಹಳ ಶ್ರೇಷ್ಠವಾಗಿರುವಂತ ಧರ್ಮ. ಇನ್ನೂ ಗೊತ್ತಿರ್ಲಿ, ಪತ್ರಿಕೆ ಅಂದ್ರೆ ಜಸ್ಟ್ ಲೈಕ್ ಫಿಲ್ಟರ್ ಇದ್ದಾಗ. ಕಲಕ್ಕೆ ನೀರ್ ಇತ್ತಂದ್ರೆ ಕಲಕ್ಕೆ ನೀರ್ ಹಾಕಿರ ನೀವ್ ಸೋಸಿ ನೀರ್ ಕೆಳಗ್ ಬರ್ತದೆ, ಅದು ತಿಳಿ ಆಗ್ತದೆ. ಹಂಗ ಕಲುಷಿತವಾಗಿರುವ ಯಾವುದೇ ವಿಚಾರವನ್ನ ನೀವು ಸೋಸಿ ಸಮಾಜಕ್ಕೆ ತಿಳಿ ನೀರು ಕೊಡುವಂತ ಕೆಲಸ ನಿಮ್ಮಿಂದ ಆಗ್ಲಿ ಅನ್ನೋ ಮಾತನ್ನ ಹೇಳ್ತಾ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತು. ಬಹಳಷ್ಟು ಸಂತೋಷ ಆಯ್ತು. ಗುರುಶಾಂತೇಶ್ವರನ ಸಾನ್ನಿಧ್ಯ ಈ ಮಠ ಗೊತ್ತಿರ್ಲಿ ನಿಮ್ಗೆ. ಜಾತಿ, ಮತ, ಪಂಥ, ಪಂಗಡ ಎಲ್ಲವನ್ನ ಮೀರಿದ ಮಠ ಇದು. ಅದಕ್ಕಾಗಿ ಈ ಮಠದೊಳಗೆ ಇದು ನೀವೆಲ್ಲರೂ ಕೂಡ್ಕೊಂಡು ಬಂದು ಈ ಐಡಿ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವೆಲ್ಲ ಐಡಿಯನ್ನು ಸ್ವೀಕರಿಸಿದಿರಿ. ನಿಮ್ಮ ಐಡಿ ಏನಾಗಿರ್ಬೇಕು ಅಂತಂದ್ರೆ ಇವರಿಂದ ನಾನು ಚಲೋ ಆಯ್ತು ಅನ್ನುವ ಐಡಿ ಆಗ್ಬೇಕು ಅನ್ನೋದನ್ನ ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಗುರುಶಾಂತ್. ನಮ್ಮ ಕಾಯಕ ಒಳ್ಳೆಯ ದಾರಿಯಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಾ ಈ ಒಂದು ಪತ್ರಿಕಾ ಉದ್ಯಮವನ್ನ ಬೆಳೆಸ್ತಾ ಶ್ರೀಗಳಿಗೆ ಯಾವುದೇ ನಾವು ಕೊಟ್ಟ ಮಾತಂತೆ ನಡೀತಾ ಯಾವುದೇ ಚ್ಯುತಿ ತರದೇ ನಮ್ಮ ಕಾಯಕವನ್ನು ನಾವು ಮಾಡ್ತಿರುತ್ತೇವೆ. ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಭೆಗೆ ನಾವು ಅದರ ನಮ್ಮ ಸಂಘಟನೆಯ ನಾಮಪತ್ರ